ಇನ್ನು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಆಗಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಬೇಸಿಗೆ ಬೆಳೆಗಳಿಗೆ ನೀರು ಬಿಡೋದ್ರ ಬಗ್ಗೆ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿನೇ ಸಭೆ ನಡೆಯುತ್ತೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಇರ್ತಾರೆ. ಬೆಳೆ ಪ್ರಮಾಣ ಮತ್ತು ಆ ಬೆಳೆಗಳಿಗೆ ಅಗತ್ಯವಿರುವ ನೀರಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ನೀರು ಬಿಡೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಹೀಗಾಗಿ ಕುಡಿಯೋ ನೀರನ್ನ ಉಳಿಸಿಕೊಳ್ಳುವ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಆಯಾ ಬೆಳೆಗೆ ಸಂಬಂಧಪಟ್ಟಂತೆ ಎಷ್ಟು ನೀರು ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೊದಲು ಕುಡಿಯುವ ನೀರಿಗೆ ಪ್ರಾಮುಖ್ಯತೆಯನ್ನ ಕೊಡೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ. ಇನ್ನು ಕೆಆರ್ಎಸ್ ಡ್ಯಾಂನಲ್ಲಿರುವಂತಹ ನೀರಿನ ಪ್ರಮಾಣವನ್ನ ನೀವು ಗಮನಿಸ್ತಾ ಇದ್ದೀರಿ. ಗರಿಷ್ಠ ನೀರಿನ ಮಟ್ಟ 124.80 ಅಡಿ. ಇಂದಿನ ನೀರಿನ ಮಟ್ಟ ಇರೋದು 91.10 ಅಡಿ. ಒಳಹರಿವು 105 ಕ್ಯೂಸೆಕ್ ಇದ್ರೆ ಹೊರಹರಿವು 1498 ಕ್ಯೂಸೆಕ್ ಇದೆ. ಪ್ರಸ್ತುತ ನೀರಿನ ಸಂಗ್ರಹ 17.110 ಟಿಎಂಸಿ. ಇನ್ನು ಡೆಡ್ ಸ್ಟೋರೇಜ್ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ, 10 ಟಿಎಂಸಿ ಇದೆ. ಜನ ಜಾನುವಾರುಗಳಿಗೆ ಬಳಕೆ ಮಾಡುವಂಥದ್ದು. ಇನ್ನು 7 ಟಿಎಂಸಿ ಇರುವಂಥದ್ದು ಈ ನೀರು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತ ಆಗ್ಬಿಟ್ಟಿದೆ. ಹೀಗೆ ಆದ್ರೆ ಮುಂದಿನ ಪರಿಸ್ಥಿತಿ ಏನು? ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ? ಎಸ್ ಸೌಖ್ಯ. ಏನು ಮಂಡ್ಯ ಜಿಲ್ಲೆಯಲ್ಲಿಂದ ರೈತರ ಜೀವನದಿಂದ ಕೆಆರ್ಎಸ್ ಜಲಾಶಯ ಇದೀಗ ನೀರಿನ ಮಟ್ಟ ಅದು ಕೂಡ ರಣಬಿಸಿಲಿಗೆ ದಿನೇ ದಿನೇ ಕಡಿಮೆ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಕಳೆದ 10 ದಿನಗಳಲ್ಲಿ ಏನು ರಣಬಿಸಿಲಿನ ಬೇಸಿಗೆಗೆ ಸುಮಾರು 8 ಅಡಿ ನೀರಿನ ಮಟ್ಟ ಕುಸಿತಗೊಂಡಿರುವಂತದ್ದು. ಇದೀಗ ಸದ್ಯ ಕೆಆರ್ಎಸ್ ನೀರಿನ ಮಟ್ಟ ಈಗ 91.80 ಇರುವಂತದ್ದು. ಇದರಿಂದಾಗಿನೇ ಈಗ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಮಳೆ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಇದಕ್ಕೂ ಕೂಡ ಏನು ಬೆಂಗಳೂರು, ಮೈಸೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಗೆ ಏನು ಕಾವೇರಿ ನೀರನ್ನ ಕುಡಿಯುವ ನೀರಿಗಾಗಿ ಆಶ್ರಯಿಸುವಂತ ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಕಂಟಕ ಎದುರಾಗುವಂತದ್ದು. ಯಾಕೆಂದ್ರೆ ಈ ರಣಬಿಸಿಲು ದಿನೇ ದಿನೇ ನೀರನ್ನ ಇಷ್ಟು ಪ್ರಮಾಣ 1000 ಲೀಟರ್ ನೀರನ್ನ ಆಪೋಷಣೆ ಮಾಡ್ತಿರುವಂತದ್ದು ಒಂದು ಕಡೆ ಆತಂಕಕಾರಿ ವಿಷಯ ಅನ್ಸಿರುವಂತದ್ದು. ಸದ್ಯಕ್ಕೆ ಕುಡಿಯುವ ನೀರಿಗೆ ಇರುವಂತಹ ಒಂದು ಬಳಕೆ ಪ್ರಮಾಣ ಕೇವಲ 7 ಟಿಎಂಸಿ ನೀರು ಅಷ್ಟೇ ಇರುವಂತದ್ದು. ಯಾಕೆಂದ್ರೆ ಇರುವಂತಹ 17 ಟಿಎಂಸಿ ನೀರು ಏನಿದೆ ಅದರಲ್ಲಿ 10 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅಂತ ಹೇಳಲಾಗ್ತಿರುವಂತದ್ದು. ಈ 10 ಟಿಎಂಸಿ ನೀರು ಯಾವುದೇ ಬಳಕೆಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಹೂಳು ಕೂಡ ತುಂಬಿರುತ್ತೆ. ಹಾಗಾಗಿ ಉಳಿಕೆ ಇರುವಂತಹ 7 ಟಿಎಂಸಿ ನೀರಿನಲ್ಲಷ್ಟೇ ಕೂಡ ಈಗ ಕುಡಿಯುವ ನೀರನ್ನ ಸರಬರಾಜು ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ ಈಗ ರಾಜ್ಯ ಸರ್ಕಾರ ಕೂಡ ಈಗಿರುವಂತಹ ನೀರನ್ನ ಯಾವುದೇ ಬೆಳೆಗಳಿಗೂ ಕೂಡ ಕೊಡದೆ ಸದ್ಯಕ್ಕೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಕೆಗೆ ಮಾತ್ರ ಬಳಸುವಂತೆ ಈಗಾಗಲೇ ಕೂಡ ಆದೇಶವನ್ನು ಕೊಟ್ಟಿದೆ. ಹಾಗಾಗಿನೇ ಈಗ ಸದ್ಯಕ್ಕೆ ಕೆಆರ್ಎಸ್ ನಿಂದ ಯಾವುದೇ ನಾಲೆಗಳಿಗೂ ಕೂಡ ನೀರನ್ನು ಬಿಡದಿರುವಂತಹ ಇದನ್ನು ಕೂಡ ಸರ್ಕಾರ ನಿರ್ದೇಶನ ಮಾಡಿರುವಂತದ್ದು. ಜೊತೆಗೆ ರೈತರಲ್ಲೂ ಕೂಡ ಆತಂಕ ಇರುವಂತದ್ದು. ಯಾಕೆಂದ್ರೆ ಏನು ಈಗಾಗಲೇ ಕೂಡ ಮೇ ಆಗ್ತಾ ಬಂತು, ಇದುವರೆಗೂ ಕೂಡ ಮುಂಗಾರಿನ ಒಂದು ಸುಳಿವೇ ಇಲ್ಲ. ಮುಂಗಾರು ಮಳೆ ಆಗದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಏನೀಗ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಒಂದು ನೀರಿನ ಹಾಹಾಕಾರ ಎದುರಾಗಿದೆ. ಬೆಂಗಳೂರಿಗೂ ಕೂಡ ಬಹಳ ಮುಖ್ಯವಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಸರಬರಾಜು ಏನಾಗುತ್ತೆ ಅದು ಕೂಡ ಬಂದಾಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಇವತ್ತು ಒಂದು ಐಸಿಸಿ ಮೀಟಿಂಗ್ ಅಂದ್ರೆ ಕಾವೇರಿ ಸಲಹಾ ಸಮಿತಿ ಮೀಟಿಂಗ್ ಕೂಡ ಇರುವಂತದ್ದು. ಈ ಇದರಲ್ಲಿ ಯಾವ ಉದ್ದೇಶಕ್ಕೆ ನೀರನ್ನ ಬಳಸಬೇಕು, ಹೇಗೆ ಬಳಸಬೇಕು, ಮತ್ತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಬೇಸಿಗೆಗೆ ಅನ್ನೋದು ಚರ್ಚೆಯನ್ನು ಕೂಡ ಇವತ್ತು ಕೃಷಿ ಸಚಿವರು ಸೇರಿದಂತೆ ಏನು ಮೈಸೂರಿನ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಇವತ್ತು ತೀರ್ಮಾನ ಮಾಡುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ.